ನಿಮ್ ಶುಂಠಿ ಬೆಳೆಗೆ ನೀವೇ ಡಾಕ್ಟರ್ ಆಗ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ರೈತ ಬಾಂಧವರೇ, ಆಗ್ರೋ ಮಾಹಿತಿಯ 2ನೇ ಸಂಚಿಕೆಗೆ ಸ್ವಾಗತ. ಈ 15 ಪೋಷಕಾಂಶಗಳಲ್ಲಿ 5 ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹೇಗೆ ನಮ್ಮ ಹ್ಯೂಮನ್ ಬಾಡಿಲಿ ಕೆಲವು ಪೋಷಕಾಂಶಗಳ ಕೊರತೆಯಿಂದ ನಮ್ಮ ಮುಖದಲ್ಲಿ ಅಥವಾ ಕೂದಲಲ್ಲಿ ನಾವು ವ್ಯತ್ಯಾಸಗಳನ್ನ ನೋಡ್ತೀವಿ, ಅದೇ ರೀತಿ ಎಲ್ಲಾ ಬೆಳೆಗಳಲ್ಲೂ ಕೂಡ ಪೋಷಕಾಂಶಗಳ ಕೊರತೆಯಿಂದ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡಬಹುದು. ಮೊದಲನೇದು ನೈಟ್ರೋಜನ್. ನೈಟ್ರೋಜನ್ ನೀವೆಲ್ಲರೂ ಸಾಕಷ್ಟು ಬಳಸ್ತೀರಾ. ಈ ನೈಟ್ರೋಜನ್ ನ ಕೊರತೆಯಿಂದ ಶುಂಠಿ ಗಿಡಗಳು ಅದರ ಎಲೆಗಳ ಬಣ್ಣಗಳನ್ನ ಕಳ್ಕೊಂಡು ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಎರಡನೇದು ಫಾಸ್ಫರಸ್. ಇದನ್ನ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಥವಾ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಅತಿ ಹೆಚ್ಚಾಗಿ ಬಳಸ್ತೀವಿ, ಯಾಕೆಂದ್ರೆ ಇದು ಬೇರುಗಳ ಬೆಳವಣಿಗೆಗೆ ಅತ್ಯವಶ್ಯಕ. ಇದರ ಕೊರತೆಯಿಂದ ಗಿಡಗಳು ನೋಡ್ಲಿಕ್ಕೇನೋ ಹಸಿರಾಗೆ ಕಾಣತ್ತೆ, ಆದ್ರೆ ಬೆಳೆಯೋದಿಲ್ಲ. ಇದಕ್ಕೆ ನಾವು ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇದರ ಕೊರತೆ ಬಹಳ ಹೆಚ್ಚಾಯ್ತು ಅಂತಂದ್ರೆ ಗಿಡದ ಕೆಳಭಾಗದ ಎಲೆಗಳು ತಿಳಿ ಹಳದಿ ಬಣ್ಣಕ್ಕೆ ಚೇಂಜ್ ಆಗತ್ತೆ. ಮೂರನೇದು ಪೊಟ್ಯಾಶ್. ಇದನ್ನ ನಾವು ಸಹಜವಾಗಿ ಮೆಚುರಿಟಿ ಸ್ಟೇಜ್ ಅಲ್ಲಿ 25-30 ದಿನಗಳ ನಂತರ ಬಳಸ್ತೀವಿ. ಇದರ ಕೊರತೆಯಿಂದ ಗಿಡಗಳ ಎಲೆಗಳ ಕೆಳಭಾಗದಲ್ಲಿ ಹಳದಿ ಮಿಶ್ರಿತ ಕಂದು ಬಣ್ಣದ ಕಲೆಗಳನ್ನ ನೀವು ನೋಡಬಹುದು. ಅದೇ ರೀತಿ ಇದ್ರ ಕೊರತೆ ಅತಿ ಹೆಚ್ಚಾಯಿತು ಅಂತಂದ್ರೆ ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ತಿರುಗತ್ತೆ, ಆಮೇಲೆ ಎಲೆಗಳು ಸುಕ್ಕುಗಟ್ಟತ್ತೆ. ಇದು ನೆಕ್ಸ್ಟ್ ಬಂದು ಐರನ್. ಇದರ ಡಿಫಿಷಿಯನ್ಸಿನ ನೀವು ಗಿಡಗಳ ಮೇಲ್ಭಾಗದಲ್ಲಿ ನೋಡಬಹುದು. ಇದರಿಂದ ಗಿಡಗಳು ತಮ್ಮ ಹಸಿರುತನವನ್ನ ಕಳೆದುಕೊಳ್ಳುತ್ತೆ. ಅದೇ ರೀತಿ ಈ ಡಿಫಿಷಿಯನ್ಸಿ ಇನ್ನೂ ಹೆಚ್ಚಾಯ್ತು ಅಂತಂದ್ರೆ ಅವಾಗ ಟಿಶ್ಯೂ ಡೆತ್ ಆಗಿ ಗಿಡಗಳು ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗತ್ತೆ. ಇನ್ನು ಕಡೆದಾಗಿ ಬೋರಾನ್. ಇದ್ರ ಡಿಫಿಷಿಯನ್ಸಿ ಇದ್ದಾಗ ಎಲೆಗಳ ನಡುವಿನ ಅಂತರ ಏನಿರುತ್ತೆ ಅದು ಕಡಿಮೆ ಆಗತ್ತೆ. ಅದೇ ರೀತಿ ಎಲೆಗಳ ಮೇಲೆ ನೀವು ಬಿಳಿಯ ಚುಕ್ಕಿಗಳನ್ನ ಗಮನಿಸಬಹುದು. ಈ ಡಿಫಿಷಿಯನ್ಸಿ ಇನ್ನೂ ಹೆಚ್ಚಾದಲ್ಲಿ ಎಲೆಗಳು ಗಟ್ಟಿಯಾಗತ್ತೆ ಮತ್ತೆ ಗಿಡದ ಬಣ್ಣ ಕೂಡ ಮಂದವಾಗತ್ತೆ. ಮೆಗ್ನೀಷಿಯಂ, ಮ್ಯಾಂಗನೀಸ್, ಕ್ಯಾಲ್ಸಿಯಂ, ಕಾಪರ್ ನಂತಹ ಇನ್ನು ಹೆಚ್ಚು ಪೋಷಕಾಂಶಗಳ ಬಗ್ಗೆ ನನ್ನ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ಮಾತಾಡ್ತಾ ಹೋಗ್ತೀನಿ. ಇನ್ನು ಹೆಚ್ಚು ಕೃಷಿ ಮಾಹಿತಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.